ಅಶ್ವಿನಿ ಗೌಡ ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಹೆಸರು ಇರುವಂಥದ್ದು ಅಶ್ವಿನಿ ಗೌಡ ಎನ್ನುವಂಥದ್ದು. ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ರಾಜ್ಯ ಗೌರವಾಧ್ಯಕ್ಷರನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅಂಥವರು ಈಗ ಬಿಗ್ ಬಾಸ್ನಲ್ಲಿ 50 ಲಕ್ಷ ಗೆಲ್ಲೋದಕ್ಕಂತ ಹೇಳಿ ಹಲವಾರು ಟಾಸ್ಕ್ಗಳನ್ನು, ಹಲವಾರು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಎಲ್ಲ ಕಠಿಣ ಸ್ಪರ್ಧಿಗಳಿಗೆ ಫೈಟ್ ಕೊಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಆದರೆ ಆ ಎಮ್ಮನ ಫೈಟ್ಗಿಂತ ಇಲ್ಲಿಗೆ ಆ ಎಮ್ಮನ ಹೆಸರು ಬರ್ತಿರುವಂಥದ್ದು ಆ ಎಮ್ಮನ ಕನ್ನಡದ ಬಗ್ಗೆ, ಆ ಎಮ್ಮ ಬರೆಯುವ ಕನ್ನಡ ಅಕ್ಷರಗಳ ಬಗ್ಗೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಅದೇನಂತ ಹೇಳ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಷ್ಟೇ ವಾರಗಳವರೆಗೂ ಅವರು ನಾಮಿನೇಷನ್ನಲ್ಲಿ ಬಂದರೂ ಕೂಡ, ನಾಮಿನೇಷನ್ನಲ್ಲಿ ಕೊನೆಯವರಾಗಿ ಇದ್ದರೂ ಕೂಡ ಅಶ್ವಿನಿ ಗೌಡರವ್ರನ್ನ ಇವತ್ತು ಕರ್ನಾಟಕದ ಜನತೆ ಕಾಪಾಡ್ತಾ ಇಲ್ಲ. ಅವರನ್ನು ಕಾಪಾಡ್ತಿರುವಂಥದ್ದು ಮಾತ್ರ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಸರನ್ನು ಹೇಳಿಕೊಂಡು ಆ ಹೆಸರಿನ ರೆಕಮೆಂಡ್ ಮೇಲೆ ಬಿಗ್ ಬಾಸ್ನಲ್ಲಿ ಇವತ್ತು ಚಲಾವಣೆಯಲ್ಲಿರುವಂಥ ನಾಣ್ಯ ಅಂದರೆ ಅದು ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು. ವೀಕ್ಷಕರು, ಅಶ್ವಿನಿ ಗೌಡರವರು ಒಂದು ಮಟ್ಟಿಗೆ ವಿಲನ್ ಅಂತಲೇ ಹೇಳ್ಬೋದು. ಹಾಗಾಗಿಯೇ ಗಿಲ್ಲಿ ಅಂತ ಹೀರೋ ಬಿಗ್ ಬಾಸ್ 12ನಲ್ಲಿ ಹುಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿಗೆ ಪ್ರಬಲ ಸ್ಪರ್ಧೆಯನ್ನು ಕೊಡುತ್ತಿರುವಂಥ ಅಶ್ವಿನಿ ಗೌಡರ ಇಮೇಜ್ನಿಂದಾಗಿ ಈ ಗಿಲ್ಲಿ ಇಮೇಜ್ ಕೂಡ ಬೆಳೆದು ಇವತ್ತು ನಂಬರ್ 1 ಸ್ಥಾನದಲ್ಲಿ ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ, ಲೈವ್ ವೋಟಿಂಗ್ ಅಂತ ಬಂದಾಗ ಇರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೊನೆಯ ಸ್ಥಾನದಲ್ಲಿರುವಂಥ ಅಶ್ವಿನಿ ಗೌಡ ಯಾವಾಗಲೂ ಸೇಫ್ ಆಗ್ತಾ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಉತ್ತಮ ಪಡಿಬೇಕು ಅಂತೇಳಿ ಪ್ರತಿ ವಾರ ಪ್ರಯತ್ನ ಮಾಡ್ತಾ ಇದ್ದ ಅಶ್ವಿನಿ ಗೌಡ ಕೊನೆಯ ವಾರದ ಉತ್ತಮವನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಧ್ರುವಂತ್ ಕೂಡ ಸೀಸನ್ನ ಉತ್ತಮ ಅಂತ ಪಡಿತಾರೆ ಅಂತಲೇ ಹೇಳ್ಬೋದು. ಇವನ್ನ ಏನು ಅದು ಯಾವ ನಾಗವಲ್ಲಿಯ ರೀತಿ ವರ್ತಿಸ್ತಾನೋ ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲೂ ಹೆಂಗಸರ ರೀತಿ ವರ್ತಿಸ್ತಾನೋ ಬಿಗ್ ಬಾಸಲ್ಲಿ, ಆ ರೀತಿಯಲ್ಲಿ ಅವರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರಂತೆ. ಹಾಗಾಗಿ ಅವರಿಗೆ ಕೊಟ್ಟಿದ್ದಾರಂತೆ ಸೀಸನ್ನ ಉತ್ತಮ ಅಂತೇಳಿ. ಇಲ್ಲಿ ನೋಡಿ, ಅಶ್ವಿನಿ ಗೌಡ ಏನೋ ಬರಿತಾ ಇದ್ದಾರೆ. ಅದು ಏನಂತ ಗೊತ್ತಾ, ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ, ಅಸಲಿಗೆ ಅವರು ಕನ್ನಡ ಪರ ಹೋರಾಟಗಾರ್ತಿನ ಅಥವಾ ಇವರಿಗೆ ಕನ್ನಡ ಬರುತ್ತೋ ಇಲ್ವೋ, ಏನೋ ಒಂದು ದೊಡ್ಡ ಮಟ್ಟದಿಗೆ ಶ್ರೀಮಂತಿಗೆ ಐಷಾರಾಮಿ ಜೀವನ ಇದೆ ಅಂತೇಳಿ ಅವರ ಟೈಮ್ ಪಾಸ್ಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೋ ಏನೋ ಅನ್ನುವಂಥ ಗುಮಾನಿ ಈ ಕನ್ನಡ ಅಕ್ಷರಗಳ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಯಾಕಂದರೆ ನಿಮ್ಮ ಬಗ್ಗೆ ಹ್ಯಾಶ್ಟ್ಯಾಗ್ನೊಂದಿಗೆ ನೀವೇನು ಅಂದ್ಕೊಳ್ತೀರಿ ಬಿಗ್ ಬಾಸ್ ಮನೆಯಲ್ಲಿ ಬರೀರಿ ಅನ್ನುವಂಥ ಚಟುವಟಿಕೆಯನ್ನು ಬಿಗ್ ಬಾಸ್ನವರು ಕೊಟ್ಟಾಗ ಎಮ್ಮ ಬರೀತಾರೆ, ಹ್ಯಾಶ್ಟ್ಯಾಗ್ ಕೊಟ್ಟು ಛಲಗಾರ್ತಿ ಅಶ್ವಿನಿ ಅಂತ ಬರೀತಾರೆ. ನೋಡಿ, ಛಲಗಾರ್ತಿಯನ್ನು ಛ ಬರೆಯೋದು ಬಿಟ್ಟು ಚ ಬರೆದಿರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಎಮ್ಮ ಏನಂತ ಗೊತ್ತಾಗ್ತಾ ಇದೆ. ವೀಕ್ಷಕ, ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಗೆಲ್ಲಕ್ಕೂ ಅಶ್ವಿನಿ ಗೌಡ ಫೈಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕನ್ನಡ ಅಕ್ಷರಗಳನ್ನು ಬರೆಯೋದಕ್ಕೂ ಫೈಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋದು. ವೀಕ್ಷಕರಿಗೆ, ಹಾಗಾದರೆ ಕಿಚ್ಚ ಇಲ್ಲಿ ವಿಚಾರ ಮಾಡಿರ್ತಾರೆ, ಈ ಎಮ್ಮನ ಉತ್ತಮವನ್ನು ವಾಪಸ್ ತೆಗೆದುಕೊಳ್ಬೇಕಾ ಅನ್ನುವಂಥದ್ದನ್ನು. ಇಂಥವ್ರಿಗೆ ನಾವು ವೋಟ್ ಹಾಕಿ ಬಿಗ್ ಬಾಸ್ ಗೆಲ್ಲಿಸ್ಬೇಕಾ ಬೇಡ? ವೀಕ್ಷಕರೇ, ಅದನ್ನು ಮರೆತು ಬಿಡಿ ಅಂತಲೇ ಹೇಳ್ತಾ ಇದ್ದೀನಿ.